ಶೃಂಗರಿಸಿದಂತಹ ಬೃಹತ್ ಕೊಠಡಿಯ ಮೂಲೆಯಲ್ಲಿ ಕುಳಿತುಕೊಂಡ ಅನುರಾಧ ತನ್ನ ಫೋನನ್ನು ಹಿಡಿದು ಗಲಿಬಿಲಿಯಿಂದ ಕಾಯ್ತಾ ಇದ್ಲು. ಹೊರಗೆ ಬಂಧುಗಳ ಸಂಭ್ರಮ ಧ್ವನಿ ಇನ್ನೂ ಕೇಳಿಸ್ತಾನೆ ಇತ್ತು. ಕೈಗಳು ನಡುಗ್ತಿದ್ದಂತೆಯೇ ತನ್ನ ಬೆಸ್ಟ್ ಫ್ರೆಂಡ್ ಸ್ನೇಹಾಗೆ ಕರೆ ಮಾಡಿದ್ಲು. ಮರುಕ್ಷಣವೇ ಫೋನ್ ರಿಸೀವ್ ಆಯಿತು. ಏ ಅನು, ಮದುವೆ ಶಾಸ್ತ್ರಗಳೆಲ್ಲ ಮುಗೀತಾ? ಎಲ್ಲಿದೆಯಾ ಈಗ? ಲೌಡ್ ಸ್ಪೀಕರ್ನಲ್ಲಿ ಸ್ನೇಹಾಳ ಕೌತುಕದ ಧ್ವನಿ ಕೇಳಿಸ್ತು. ಸ್ನೇಹ, ನನಗಿಲ್ಲಿ ಉಸಿರು ಕಟ್ಟಿದಂತಾಗ್ತಿದೆ ಕಣೆ. ಅನುರಾಧಳ ಧ್ವನಿ ಗಂಟಲಲ್ಲೇ ಸಿಕ್ಕಾಕೊಂಡಿತ್ತು. ಕಣ್ಣಂಚಿನಲ್ಲಿ ನೀರು ಜಾರಿ ರೇಷ್ಮೆ ಸೀರೆ ಮೇಲೆ ಬಿತ್ತು. ಅಮ್ಮ ಈಗಷ್ಟು ನನ್ನನ್ನು ಈ ರೂಮಿಗೆ ಕಳಿಸಿ ಬಾಗ್ಲಾಕ್ ಹೋದ್ರು. ನನಗಂತೂ ಎದೆ ಬಡಿತ ನಿಲ್ತಾನೇ ಇಲ್ಲ, ಕಾಲುಗಳೆಲ್ಲ ನಡುಗ್ತಾ ಇದೆ. ಲೂಸು. ಪ್ರತಿಯೊಬ್ಬ ಹುಡುಗಿಗೂ ಫಸ್ಟ್ ನೈಟ್ ಅಂದರೆ ಸ್ವಲ್ಪ ಭಯ ಇದ್ದಿತ್ತೆ, ಆತಂಕ ಇರುತ್ತೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀಯಾ? ಸ್ನೇಹ ತಮಾಷೆ ಮಾಡುತ್ತಾ ಸಮಾಧಾನಿಸೋಕೆ ಯತ್ನಿಸಿದ್ಲು. ಅದಲ್ಲ ಕಣೆ ಸ್ನೇಹ, ನೀನು ಅಂದುಕೊಂಡಷ್ಟು ಸರಳವಾಗಿಲ್ಲ ಇದು. ಅನುರಾಧ ಕೊಠಡಿಯ ಬಾಗಿಲಿನತ್ತ ಒಮ್ಮೆ ಹೆದರಿಕೆಯಿಂದ ನೋಡಿ ಧ್ವನಿ ತಗ್ಗಿಸಿ ಹೇಳಿದ್ಲು. ನಿನಗೆ ಗೊತ್ತಲ್ವಾ ನಮ್ಮಪ್ಪ ಮಾಡಿದ ಕೋಟ್ಯಾಂತರ ರೂಪಾಯಿ ಸಾಲದ ವಿಷಯ? ಆ ಸಾಲಗಾರರು ಮನೆಗೆ ಬಂದು ಅಪ್ಪನ ಪಾತ್ರೆ ಪಗಡೆ ಹರಾಜಾಕೋಕೆ ನಿಂತಾಗ ಈ ವೇದಾಂತ್ ಬಂದು ನಮ್ಮನ್ನು ಕಾಪಾಡಿದ ನಿಜ. ಆದರೆ ಉಚಿತವಾಗಿ ಏನೂ ಮಾಡಿಲ್ಲ ಕಣೆ. ಮದುವೆಗಿಂತ ಮುಂಚೆ ನನ್ನ ಕೈಯಿಂದ ಒಂದು ಕಠಿಣವಾದ ಬಾಂಡ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದ್ದಾನೆ. ಏನು ಬಾಂಡ್ ಪೇಪರು? ಏನದು? ಏನಂತ ಬರೆಸಿದ್ದಾನೆ ಅದರಲ್ಲಿ? ಸ್ನೇಹ ಆಶ್ಚರ್ಯದಿಂದ ಕೇಳಿದ್ಲು. ಜಗತ್ತಿನ ಕಣ್ಣಿಗೆ, ಅವನ ಮನೆಯವರ ಕಣ್ಣಿಗೆ ಮಾತ್ರ ನಾವಿಬ್ಬರು ಗಂಡ ಹೆಂಡ್ತಿ. ಆದರೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ದೈಹಿಕ ಬಾಂಧವ್ಯ ಸಂಬಂಧ ಇರಬಾರ್ದು. ನಾವಿಬ್ಬರು ಕೇವಲ ಒಂದೇ ಮನೆಯಲ್ಲಿರೋ ಅಪರಿಚಿತರಂತೆ ಇರಬೇಕು ಅಂತ ಬರೆಸಿದ್ದಾನೆ. ಅಪ್ಪನ ಜೀವ ಉಳಿಸೋಕೆ ನಾನು ಬೇರೆ ದಾರಿ ಇಲ್ಲದೆ ಸೈನ್ ಮಾಡಿದೆ. ಅನುರಾಧ ನಿಟ್ಟುಸಿರು ಬಿಟ್ಲು. ಫೋನ್ನ ಇನ್ನೊಂದು ತುದಿಯಲ್ಲಿದ್ದ ಸ್ನೇಹ ಕೊಂಚ ಹೊತ್ತು ಸುಮ್ಮನಾದ್ಲು. ನಂತರ ಮೆಲ್ಲನೆ ನಕ್ಕು, ಹೇ ಅನು, ನೀನು ಮಗುವಿನ ಥರ ಯೋಚನೆ ಮಾಡಬೇಡ. ಆ ವೇದಾಂತ್ ಯಾರು ಗೊತ್ತಾ? ಇಡೀ ಸಿಟಿಯಲ್ಲೇ ಪ್ರಸಿದ್ಧ ಉದ್ಯಮಿ. 6 ಪ್ಯಾಕ್ ಬಾಡಿ, ಎತ್ತರವಾದ ನಿಲುವು, ಹ್ಯಾಂಡ್ಸಮ್ ಲುಕ್ಕು. ಅವನ ನೋಡಿದ್ರೇ ಒಂದು ರೀತಿಯ ಪವರ್ಫುಲ್ ಶಕ್ತಿವಂತನ ಥರ ಕಾಣಿಸ್ತಾನೆ. ಅಂಥವನು ನಿನ್ನ ಗಂಡ ಕಣೆ. ಸುಮ್ಮನೆ ಆ ಬಾಂಡ್ ಪೇಪರು ಅಗ್ರಿಮೆಂಟ್ ಎಲ್ಲ ಪಕ್ಕಕ್ಕಿಟ್ಟು ಅವನ ಜೊತೆ ಲೈಫ್ನಲ್ಲಿ ಸೆಟಲ್ ಆಗಿಬಿಡೆ. ಯಾವುದೇ ಹುಡುಗಿ ಬಯಸೋ ಡ್ರೀಮ್ ಬಾಯ್ ಅವನು. ಅಯ್ಯೋ ಹುಚ್ಚಿ, ನಿನಗೆ ಹೆಂಗೆ ಹೇಳಲಿ? ಅನುರಾಧ ಕಿಟಕಿಯ ಬಳಿ ಹೋಗಿ ನಿಂತು ಸೀರೆಯ ಸೆರಗನ್ನು ಬೆರಳಿನಲ್ಲಿ ಸುತ್ತಿಕೊಳ್ಳುತ್ತಾ ಹೇಳಿದ್ಲು. ಅವನ ಆ ಶಕ್ತಿ, ಆ ಗಂಭೀರ ಸ್ವಭಾವನೆ ನನಗೆ ಭಯ ಹುಟ್ಟಿಸಿರೋದು. ಅವನ ತೀಕ್ಷ್ಣವಾದ ಕಣ್ಣುಗಳು ನನ್ನ ಮೇಲೆ ಬಿದ್ದಾಗಲೆಲ್ಲ ನನಗೆ ಒಂದು ರೀತಿಯ ನಡುಕ ಶುರುವಾಗುತ್ತೆ. ಈಗ ನಾವಿಬ್ಬರು ಒಂದೇ ರೂಮ್ನಲ್ಲಿ ಇರಬೇಕು. ಒಪ್ಪಂದವೇನೋ ಸರಿ, ಬೈ ಮಿಸ್ಸಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ, ಅವನು ತನ್ನ ಆ ಸಮ್ಮತಿ ಮೀರಿ ನಡೆದುಕೊಂಡ್ರೆ ನಾನು ಏನೇ ಮಾಡಲಿ? ನನಗೆ ಯೋಚನೆ ಮಾಡಿ ತಲೆ ಸಿಡಿತಾ ಇದೆ ಕಣೆ. ಏನೂ ಆಗಲ್ಲ ಅನು, ಕೂಲಾಗಿರೋ. ಅವನು ಬಿಸ್ನೆಸ್ ಮ್ಯಾನು, ಮಾತು ಕೊಟ್ಟರೆ ಮುಗೀತು, ಅದೇ ರೀತಿ ನಡ್ಕೊಳ್ತಾನೆ. ನೀನು ಜಾಸ್ತಿ ಯೋಚನೆ ಮಾಡಬೇಡ. ಸ್ನೇಹ ಧೈರ್ಯ ತುಂಬಲು ಯತ್ನಿಸ್ತಿದ್ದಾಳೆ. ಆಗ ದಿಢೀರನೆ ಕೊಠಡಿಯ ಬಾಗಿಲು ಲಾಕ್ ತೆರೆಯುವಂತಹ ಕ್ಲಿಕ್ ಶಬ್ದ ಕೇಳಿಸ್ತು. ಅನುರಾಧಳ ದೇಹದಲ್ಲೊಂದು ವಿದ್ಯುತ್ ಸಂಚರಿಸಿದಂತಾಯಿತು. ಸ್ನೇಹ, ಬಾಗಿಲು ತೆರೆಯುತ್ತಿದೆ, ವೇದಾಂತ್ ಒಳಗೆ ಬರ್ತಿದ್ದಾನೆ, ನಾನು ಫೋನ್ ಇಡ್ತೀನಿ ಅಂತ ಗಡಿಬಿಡಿಯಲ್ಲಿ ಕಾಲ್ ಕಟ್ ಮಾಡಿದ್ಲು. ಫೋನನ್ನು ಬೇಗನೆ ಹಾಸಿಗೆಯ ಪಕ್ಕದಲ್ಲಿಟ್ಟು ಎದೆ ಮೇಲೆ ಕೈ ಇಟ್ಕೊಂಡು ನಿಂತುಬಿಟ್ಲು. ಬಾಗಿಲು ಸಂಪೂರ್ಣವಾಗಿ ತೆರೆಯಲ್ಪಡ್ತು. ವೇದಾಂತ್ ಒಳಗೆ ಬಂದ. ಆದರೆ ಅನುರಾಧ ಊಹಿಸಿದಂತೆ ಅವನು ಕೋಟ್ ಧರಿಸಿ ಗಂಭೀರವಾಗಿರಲಿಲ್ಲ. ಬದಲಾಗಿ ತನ್ನ ಶರ್ಟ್ ಬಟನ್ಗಳನ್ನೆಲ್ಲ ಸಂಪೂರ್ಣವಾಗಿ ಬಿಚ್ಚಿ ಹಾಕಿದ್ದ. ಅವನ ಶರೀರ ಬೆವರಿನಿಂದ ತೋಯ್ದು ಹೋಗಿತ್ತು. ಉಸಿರಾಟ ತೀವ್ರವಾಗಿತ್ತು. ಅವನ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ವು. ಅವನು ತೂರಾಡುತ್ತಾ ಕಂಟ್ರೋಲ್ ತಪ್ಪಿದಂತೆ ಅನುರಾಧಳನ್ನೇ ವಿಚಿತ್ರವಾದ ಕಣ್ಣುಗಳಿಂದ ದಿಟ್ಟಿಸಿ ನೋಡೋಕೆ ಶುರು ಮಾಡಿದ್ದ. ಅನುರಾಧ ಎದುರಿ 2 ಅಡಿ ಹಿಂದೆ ಸರಿದ್ಲು. ವೇದಾಂತ್, ಏನಾಯಿತು ಅಂತ ನಡುಗುವ ಧ್ವನಿಯಲ್ಲಿ ಕೇಳಿದ್ಲು. ವೇದಾಂತ್ ಏನು ಮಾತಾಡದೆ ಬಾಗಿಲನ್ನು ದಡುಂ ಅಂತ ಮುಚ್ಚಿ ಲಾಕ್ ಮಾಡ್ದ. ನಂತರ ಅನುರಾಧಳತ್ತ ನಿಧಾನವಾಗಿ ಹೆಜ್ಜೆ ಇಡೋಕೆ ಶುರು ಮಾಡ್ದ. ಅವನ ಆ ರೂಪವನ್ನು ಕಂಡ ಅನುರಾಧಗೆ ಇಡೀ ಜಗತ್ತೇ ತಿರುಗಿದಂತಾಯಿತು. ಬಾಗಿಲು ಮುಚ್ಚಿದ ಆ ಘೋರ ಕ್ಷಣದಲ್ಲಿ ನನ್ನ ಎದೆ ಬಡಿತ ನಿಂತೇ ಬಿಡ್ತು. ಆದರೆ ಆ ರಾತ್ರಿ ಅವನು ನನ್ನನ್ನು ಮುಟ್ಟಲಿಲ್ಲ. ತನ್ನ ಶರ್ಟ್ ಬಟನ್ ಬಿಚ್ಚಿ ಅತಿಯಾದ ಆಯಾಸ ಮತ್ತು ತಲೆನೋವಿನಿಂದ ಬಳಲ್ತಿದ್ದ ವೇದಾಂತ್ ತನ್ನತ್ತ ಒಮ್ಮೆ ತೀಕ್ಷ್ಣವಾಗಿ ನೋಡಿ ಒಂದೇ ಒಂದು ಮಾತು ಕೂಡ ಆಡದೆ ಸೋಫಾದ ಮೇಲೆ ವಾಲ್ಕೊಂಡು ಕಣ್ಣನ್ನೇ ಮುಚ್ಚಿಬಿಟ್ಟ. ಆ ರಾತ್ರಿಯ ಗಂಡಾಂತರ ಹೇಗೋ ತಪ್ಪಿತು. ಆದರೆ ನಿಜವಾದ ಪರೀಕ್ಷೆ ಶುರುವಾಗಿದ್ದು ಮರುದಿನ ಬೆಳಗ್ಗೆ. ಬೆಳಕಾಗ್ದಿದ್ದಂಗೆ ಅತ್ತೆಯವರು ಪ್ರೀತಿಯ ಕರೆಯನ್ನು ತಳ್ಳಿ ಹಾಕಲು ಸಾಧ್ಯವಾಗದೆ ನಾನಿನ್ನೂ ಅದೇ ಭಾರವಾದ ರೇಷ್ಮೆ ಸೀರೆಯಲ್ಲಿ ಕೆಳಗೆ ಬಂದೆ.
ಹಾಲ್ನಲ್ಲಿ ಇಡೀ ಕುಟುಂಬವೇ ಇತ್ತು. ಅತ್ತೆ, ಅಜ್ಜಿ, ನಾದ್ನಿ ಎಲ್ಲರ ಮುಖದಲ್ಲೂ ಹೊಸ ಸೊಸೆ ಬಂದಿದ್ದಾಳೆಂಬ ಸಂಭ್ರಮ. ಬಾನೋ ಬಂದ್ಯಾ, ನೀನು ರಾತ್ರಿ ಚೆನ್ನಾಗಿ ನಿದ್ದೆ ಆಯ್ತಾ? ಅತ್ತೆ ಮುಖದಲ್ಲೆಲ್ಲ ನಗು ಚೆಲ್ಲುತ್ತಾ ಪ್ರೀತಿಯಿಂದ ನನ್ನ ತಲೆ ಸವರಿ ಕೆನ್ನೆ ಮುಟ್ಟಿದ್ರು. ಅವರ ಆ ಕಳಕಳಿಯ ಮಾತು ಕೇಳಿ ನನಗೆ ಒಳಗೊಳಗೆ ಮುಜುಗರ, ಅಪರಾಧ ಪ್ರಜ್ಞೆ ಎದೆ ಸೀಳ್ತಾ ಇತ್ತು. ಹ್ಞೂ ಅತ್ತೆ, ಚೆನ್ನಾಗಿ ನಿದ್ದೆ ಬಂತು ಅಂತ ಸುಳ್ಳು ನಗು ಬೀರುತ್ತಾ ತಲೆ ತಗ್ಗಿಸ್ದೆ. ಅಷ್ಟರಲ್ಲಿ ಮೇಲಿಂದ ಮೆಟ್ಟಿಲು ಇಳಿದು ಬಂದಂತಹ ವೇದಾಂತ್, ಬ್ಲ್ಯಾಕ್ ಶರ್ಟ್, ನೀಟಾಗಿ ಬಾಚಿದ ಕೂದಲು, ಕಣ್ಣಿಗೆ ಗಂಭೀರತೆಯ ಕವಚ. ರಾತ್ರಿ ಆ ರೀತಿ ತೂರಾಡ್ತಿದ್ದಂತಹ ವ್ಯಕ್ತಿ ಈಗ ಸಂಪೂರ್ಣ ಬದಲಾಗಿದ್ದ. ಅವನು ನನ್ನ ಪಕ್ಕ ಬಂದು ನಿಂತಾಗ ಅವನ ಶರೀರದ ಪರ್ಫ್ಯೂಮ್ ಪರಿಮಳ ನನಗೆ ಬಾರದೇ ಇರಲಿಲ್ಲ. ಆದರೆ ಆ ಸಾಮೀಪ್ಯವೇ ನನಗೆ ನಡುಕ ಹುಟ್ಟಿಸುವಂತಿತ್ತು. ಏನೋ ವೇದಾಂತ್, ನಿನ್ನೆ ರಾತ್ರಿ ಅನುರಾಧಾಗೆ ತುಂಬ ಕಾಟ ಕೊಟ್ಬಿಟ್ಟಿಯಾ ಅನ್ಸುತ್ತೆ. ನೋಡು, ಅವಳ ಮುಖದಲ್ಲಿ ಆಯಾಸ ಎದ್ದು ಕಾಣಿಸ್ತಿದೆ ಅಂತ ಅಜ್ಜಿ ತುಂಟತನದಿಂದ ನಕ್ಕಾಗ ಇಡೀ ಹಾಲ್ನಲ್ಲಿ ನಗುವಿನ ಅಲೆ ಎದ್ದಿತ್ತು. ನನ್ನ ಮುಖ ಕೆಂಪಾಯಿತು. ಕೈಯಲ್ಲಿದ್ದ ಸೀರೆಯ ಸೆರಗನ್ನು ಭದ್ರವಾಗಿ ಹಿಡ್ಕೊಂಡು ನಿಂತುಬಿಟ್ಟೆ. ವೇದಾಂತ್ ನನ್ನ ಗಲ ಮೇಲೆ ಮೆಲ್ಲನೆ ಕೈ ಇಟ್ಟ. ಅವನ ಈ ಹಠಾತ್ ಸ್ಪರ್ಶಕ್ಕೆ ನನ್ನ ಶರೀರದಲ್ಲೊಂದು ನಡುಕ ಹಾದು ಹೋಯಿತು. ಹೊರಗಿನವರ ಕಣ್ಣಿಗೆ ಅದು ಹೆಂಡತಿಯ ಮೇಲಿನ ಪ್ರೀತಿಯಂತೆ ಕಂಡರೂ ನನಗೆ ಮಾತ್ರ ಗೊತ್ತು, ಅದು ಕೇವಲ ಜಗತ್ತಿಗೆ ತೋರಿಸುವ ನಾಟಕದ ಕೈ ಅಂತ. ಅಯ್ಯೋ ಅಜ್ಜಿ, ನಿಮ್ಗೆ ಗೊತ್ತಲ್ವಾ, ನಿಮ್ಮ ಸೊಸೆಗೆ ನನ್ನನ್ನು ಬಿಟ್ಟಿರೋಕೆ ಆಗೋದಿಲ್ಲ ಎಂದು ವೇದಾಂತ್ ನಗುತ್ತಾ ಅಜ್ಜಿಗೆ ಉತ್ತರಿಸಿದ. ಅವನ ಧ್ವನಿಯಲ್ಲಿ ನಾಟಕೀಯ ಪ್ರೀತಿ ಮಾತ್ರ ಎದ್ದು ಕಾಣಿಸ್ತಾ ಇತ್ತು. ಅವನು ನನ್ನ ಹೆಗಲನ್ನು ಕೊಂಚ ಜೋರಾಗಿಯೇ ಒತ್ತಿ ತನ್ನತ್ತ ಎಳೆದುಕೊಂಡಾಗ ಅವನ ಗಂಭೀರ ಕಣ್ಣುಗಳು ನನ್ನನ್ನೇ ದಿಟ್ಟಿಸಿದ್ವು. ಆ ಕಣ್ಣುಗಳಲ್ಲಿ ಒಪ್ಪಿಕೊಂಡಂತೆ ನಡೆದುಕೋ, ಸುಮ್ಮನೆ ನಟಿಸು ಎಂಬಂಥ ಸ್ಪಷ್ಟ ಹೆದರಿಕೆಯ ಸಂದೇಶವಿತ್ತು. ನಾನು ಕಷ್ಟಪಟ್ಟು ತುಟಿಗಳ ಮೇಲೆ ನಗು ತರಿಸ್ಕೊಂಡೆ. ಹೌದಜ್ಜಿ, ವೇದಾಂತ್ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಗಂಟಲಲ್ಲೇ ಧ್ವನಿ ಅಡಗಿಸಿ ಹೇಳಿದ್ದೆ. ಆದರೆ ಈ ನಾಟಕದ ಪರದೆಯ ಹಿಂದೆ ನಾವಿಬ್ಬರು ಪರಸ್ಪರ ಮುಖ ನೋಡ್ಕೊಳ್ಳೋಕೆ ಹಿಂಜರಿಯುವ ಇಬ್ಬರು ಕಠೋರವಾದ ಅಪರಿಚಿತರು. ಅಡುಗೆ ಮನೆಯಲ್ಲಿ ಅತ್ತೆ ನನಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಟ್ಟು ವೇದಾಂತ್ ಮೇಲೆ ಕೋಪ ಮಾಡ್ಕೊಬೇಡ ಅನ್ನೋ, ಅವನು ಹೊರಗಡೆ ತುಂಬ ಗಂಭೀರ ಮತ್ತು ಕೋಪಿಷ್ಟ ಅನ್ನಿಸ್ಬೋದು, ಆದರೆ ಮನಸ್ಸಿನಿಂದ ತುಂಬ ಅಂದರೆ ತುಂಬ ಒಳ್ಳೆಯವನು, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾನೆ ಅಂತ ಹೇಳಿದಾಗ ನನಗೇನು ಹೇಳಬೇಕು ಅಂತಲೇ ತಿಳಿಲಿಲ್ಲ. ಅತ್ತೆಗೆ ಹೇಗೆ ಹೇಳಲಿ, ನಿಮ್ಮ ಮಗ ನನ್ನನ್ನು ಪ್ರೀತಿಸಿ ಮದುವೆಯಾಗಿಲ್ಲ, ಕೇವಲ ಒಂದು ಬಾಂಡ್ ಪೇಪರ್ ಬರೆಸ್ಕೊಂಡು ನನ್ನನ್ನು ಈ ಮನೆಗೆ ಕರ್ಕೊಂಡು ತಗೊಬಂದಿದ್ದಾನೆ ಅಂತ ಹೇಳಿಬಿಟ್ಟು. ಮಧ್ಯಾಹ್ನ ಊಟದ ಸಮಯದಲ್ಲೂ ಮನೆಯವರೆಲ್ಲರೂ ಮುಂದೆ ವೇದಾಂತು ನನಗೆ ತಟ್ಟೆಯಿಂದ ಸ್ವತಃ ತಿನ್ನಿಸುವ ನಾಟಕವನ್ನು ತುಂಬ ಚೆನ್ನಾಗಿಯೇ ಮಾಡ್ದ. ಅವನ ಬೆರಳುಗಳು ನನ್ನ ತುಟಿಗೆ ತಾಗ್ದಾಗಲೆಲ್ಲ ನನ್ನ ಎದೆಬಡಿತ ಮಿತಿಮೀರಿ ಹೋಗ್ತಾ ಇತ್ತು. ಅವನು ಪ್ರೀತಿಯಿಂದ ತಿನ್ನಿಸ್ತಿರ್ಲಿಲ್ಲ, ಬದಲಾಗಿ ನನ್ನ ನಿಯಮಗಳನ್ನು ಮೀರಿ ನಡೆಬೇಡ ಅಂತ ಎಚ್ಚರಿಸುವಂತೆ ಕಾಣಿಸ್ತಾ ಇತ್ತು. ಸಂಜೆ ಆಗುತ್ತಿದ್ದಂತೆ ಮತ್ತೆ ನನ್ನ ಮನಸ್ಸಿನಲ್ಲಿ ಆತಂಕದ ಕಾವು ಏರೋಕೆ ಶುರು ಮಾಡ್ತು. ರಾತ್ರಿ 8 ಗಂಟೆಗೆ ಅತ್ತೆ ಮತ್ತೆ ನನ್ನ ಕೊಠಡಿಗೆ ಬಂದು, ಅನು, ಇವತ್ತು ನಿಮಗಾಗಿ ವಿಶೇಷ ಪೂಜೆ ಮತ್ತು ಅರತಕ್ಷತೆ ತರಹ ಒಂದು ಸಣ್ಣ ಕಾರ್ಯಕ್ರಮ ಕೂಡ ಇದೆ, ರಾತ್ರಿ ನಿಮಗಾಗಿ ಮತ್ತೆ ವಿಶೇಷ ಕೊಠಡಿ ರೆಡಿ ಮಾಡಿಸಿದ್ದೇವೆ ಅಂತ ಹೇಳಿ ಮುಗುಳ್ನಕ್ಕಿದ್ರು. ನನ್ನ ಎದೆ ಒಂದು ಕ್ಷಣ ದಸಕ್ಕೆಂದಿತ್ತು. ಮತ್ತೆ ಅದೇ ಕೊಠಡಿಯ, ಮತ್ತೆ ಇಡೀ ರಾತ್ರಿ ಆ ಗಂಭೀರ ಅಪರಿಚಿತ ವ್ಯಕ್ತಿ ಜೊತೆ ಒಂದೇ ಮುಚ್ಚಿದ ಬಾಗಿಲಿಂದ ಇರಬೇಕಾ? ನಿನ್ನೆ ರಾತ್ರಿ ಅವನಿಗೆ ಏನಾಗಿತ್ತು, ಇವತ್ತು ರಾತ್ರಿ ಅವನು ಹೇಗೆ ನಡ್ಕೊಳ್ತಾನೆ, ಒಂದು ಗೊತ್ತಾಗ್ತಿಲ್ಲ. ರಾತ್ರಿ 10ರ ಸಮಯ ನಾನು ಮತ್ತೆ ನಡುಗುವ ಹೆಜ್ಜೆಗಳನ್ನಿಡುತ್ತಾ ಆ ಕೊಠಡಿಯ ಬಾಗಿಲ ಬಳಿ ಬಂದು ನಿಂತೆ. ಬಾಗಿಲನ್ನು ಮೆಲ್ಲನೆ ತಡೆದಾಗ ವೇದಾಂತು ಕಿಟಕಿ ಬಳಿ ನಿಂತು ಸಿಗರೇಟ್ ಹೊಗೆಯನ್ನು ಹೊರಗೆ ಬಿಡ್ತಾ ಇದ್ದ. ಬಾಗಿಲಿನ ಶಬ್ದ ಕೇಳಿ ಅವನು ನನ್ನ ತಿರುಗ್ದ. ಬಾಗಿಲು ಮುಚ್ಚು ಅಂದ ಅವನ ತಣ್ಣನೆಯ ಗಂಭೀರ ಧ್ವನಿ ಕೊಠಡಿಯಲ್ಲಿ ಮಾರ್ಧ್ವನಿಸ್ತಿತ್ತು. ನಾನು ಬಾಗಿಲು ಮುಚ್ಚಿ ಲಾಕ್ ಕೂಡ ಮಾಡಿದೆ. ವೇದಾಂತ್ ತನ್ನ ಕೈಲಿದ್ದ ಸಿಗರೇಟನ್ನು ನಂದಿಸಿ ನನ್ನತ್ತ ನಿಧಾನವಾಗಿ ನಡೆದು ಬರೋಕ್ಕೆ ಶುರು ಮಾಡ್ದ. ಅವನ ಮುಖದಲ್ಲಿದ್ದ ನಟನೆಯ ನಗು ಈಗ ಮಾಯವಾಗಿತ್ತು, ಕೇವಲ ಭೀಕರ ಗಾಂಭೀರ್ಯವಿತ್ತು. ಇವತ್ತಿನ ನಾಟಕ ತುಂಬ ಚೆನ್ನಾಗಿತ್ತು ರಾಧಾ, ಆದರೆ ನಿನ್ನ ಮುಖದಲ್ಲಿ ಆ ಭಯ, ಆ ನಡುಕ ನಮ್ಮ ಮನೆಯವರಿಗೆ ಒಂದು ರೀತಿಯ ಅನುಮಾನ ತರಿಸುವಂತೆ ಇತ್ತು. ಇನ್ನೊಮ್ಮೆ ಹೀಗಾದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ನನ್ನ ತೀರ ಹತ್ತಿರ ಬಂದು ನಿಂತ್ಕೊಂಡ್ಬಿಟ್ಟ. ನಾನು ಗೋಡೆಗೆ ಹೊರಗಿಸಿ ನಿಂತೆ. ನನ್ನಿಂದ ನಟಿಸೋಕ್ಕಾಗ್ತಿಲ್ಲ ವೇದಾಂತ್ ಅಂತ ನಡಗ್ದೆ. ಆಗ ವೇದಾಂತ್ ನನ್ನ ಕೆನ್ನೆಯ ಬಳಿ ಕೈ ತಂದು, ನಟಿಸಲೇಬೇಕು, ನೀನು ಸಹಿ ಮಾಡಿರೋ ಈ ಒಪ್ಪಂದದ ಬೆಲೆ ನಿನ್ನ ಅಪ್ಪನ ಪ್ರಾಣ ಅಂತ ನನ್ನ ಕಿವಿಯಲ್ಲಿ ಪಿಸುಗುಟ್ಬಿಟ್ಟ. ಅವನ ಆ ಮಾತು ಮುಗಿಯುತ್ತಿದ್ದಂತೆಯೇ ಹೊರಗಿನಿಂದ ಅತ್ತೆಯ ಧ್ವನಿ ಮತ್ತೆ ಕೇಳಿಸ್ತು. ವೇದಾಂತ್, ಅನು, ಹಾಲು ತಂದಿದ್ದೀನಿ, ಬಾಗಿಲನ್ನು ತೆಗೀರಿ. ವೇದಾಂತ್ ತಕ್ಷಣ ನನ್ನಿಂದ ದೂರ ಸರಿಯುತ್ತಾ ಒಂದು ವಿಚಿತ್ರ ಮುಗುಳ್ನಗೆಯನ್ನು ಬೀರಿಬಿಟ್ಟ. ಆ ಹಾಲಿನ ಗ್ಲಾಸ್ ಕೊಠಡಿಯ ಒಳಗೆ ಬರುವುದಕ್ಕೂ ನಾವಿಬ್ಬರ ಜೀವನ ಸಂಪೂರ್ಣ ಬದಲಾಗುವುದಕ್ಕೂ ಇರುವ ಆ ಒಂದು ಕ್ಷಣದ ಅಂತರ ನನಗಾಗ ತಿಳಿದೇ ಇರಲಿಲ್ಲ.
ಅತ್ತೆಯವರು ನನ್ನ ಕೈಗೆ ಬೆಳ್ಳಿಯ ಲೋಟದಲ್ಲಿದ್ದ ಬೆಚ್ಚಗಿನ ಹೂವಿನ ಹಾಲನ್ನು ನೀಡಿದಾಗ ಆ ಲೋಟದ ಬಿಸಿಗಿಂತ ಹೆಚ್ಚಾಗಿ ನನ್ನ ತಲೆಯಲ್ಲಿ ಕಾಡ್ತಿದ್ದ ಆಲೋಚನೆಗಳು ನನ್ನನ್ನು ಸುಡ್ತಾ ಇದ್ವು. ತಗೋನು, ವೇದಾಂತ್ಗೆ ಹಾಲಂದರೆ ತುಂಬ ಇಷ್ಟ ಅಲ್ವಾ, ಮರದೇ ಕೊಡು ಅಂತ ಅತ್ತೆ ಪ್ರೀತಿಯಿಂದ ನನ್ನ ತಲೆ ಸವರಿ ಕೊಠಡಿ ಕಡೆ ಕಳಿಸಿದಾಗ ಅವರ ಮುಖದಲ್ಲಿದ್ದ ಆಶಾದಾಯಕ ನಗು ನನ್ನ ಒಳಮನಸ್ಸನ್ನು ಚುಚ್ಚುತ್ತಾ ಇತ್ತು. ಅವರಿಗೆ ಹೇಗೋ ಗೊತ್ತು, ಅವರ ಮಗ ಈ ಹಾಲಿನ ಸಿಹಿಗಿಂತ ಕಹಿಯಾದ ಒಣಗಿದ ಒಪ್ಪಂದದ ಪತ್ರಕ್ಕೆ ನನ್ನ ಬಂಧಿಸಿದ್ದಾನೆ ಅಂತ. ಕಾರಿಡಾರ್ನ ಪ್ರತಿ ಹೆಜ್ಜೆಯು ನನಗೆ ಯುಗದಷ್ಟು ಸುದೀರ್ಘ ಅನ್ನಿಸ್ತು. ಕೈಲಿದ್ದ ಬೆಳ್ಳಿಯ ಲೋಟವನ್ನು ಹಿಡ್ಕೊಂಡು ಬರ್ತಾ ಇದ್ರೆ ಹಾಲು ನಡುಗ್ತಿತ್ತು. ಹಾಗೆಯೇ ನನ್ನ ಶರೀರವು ಕಣ್ಣ ಮುಂದೆ ಮತ್ತೆ ಬಾಂಡ್ ಪೇಪರ್ ಸಾಲುಗಳಲ್ಲಿ ಸುಳಿದಾಡ್ತಿದ್ವು. ನಾವಿಬ್ಬರ ನಡುವೆ ಯಾವುದೇ ದೈಹಿಕ ಭಾವನಾತ್ಮಕ ಬಂಧನ ಇರೋದೇ ಇಲ್ಲ. ಒಂದೆಡೆ ಕುಟುಂಬವನ್ನು ಆರ್ಥಿಕ ಭಿಕ್ಷಾಟನೆಯಿಂದ ಬಚಾವ್ ಮಾಡಿದ ಅನಿವಾರ್ಯತೆ, ಇನ್ನೊಂದೆಡೆ ವೇದಾಂತ್ನಂತಹ ಅಜಾನುಬಾಹು, ಅಹಂಕಾರಿ, ಬ್ಯೂಟಿಫುಲ್ ಆಗಿರೋ ಶ್ರೀಮಂತ ವ್ಯಕ್ತಿಯೊಂದಿಗೆ ಒಂದೇ ಕೊಠಡಿಯಲ್ಲಿ ಸಂಪೂರ್ಣ ರಾತ್ರಿ ಕಳೆಯಬೇಕಾದ ಭೀಕರವಾದ ಭಯ. ಅವನು ಹೆಜ್ಜೆ ಇಟ್ಟರೆ ಇಡೀ ಮನೆ ನಡುಗ್ತದೆ ಅಂತಹವನು ನನ್ನಂತಹ ಸಾಧಾರಣ ಹುಡುಗಿ ಮುಂದೆ ನಿಂತಾಗ ನನಗಾಗುವ ಮಾನಸಿಕ ಒತ್ತಡವನ್ನು ವರ್ಣಿಸಲು ಪದಗಳೇ ಸಾಲವು. ನಡುಗುವ ಕೈಗಳಿಂದಲೇ ಶೃಂಗರಿಸಿದ ಆ ಬೃಹತ್ ಕೊಠಡಿಯ ಬಾಗಿಲ ಹ್ಯಾಂಡಲ್ ಹೂಗಳ ತೀಕ್ಷ್ಣವಾದ ಸುವಾಸನೆ ಹೊರಗಡೆಯೇ ಆವರಿಸಿತ್ತು. ಮಲ್ಲಿಗೆ, ಗುಲಾಬಿ, ಸಂಪಿಗೆಗಳ ಪರಿಮಳ ಇಡೀ ವಾತಾವರಣವನ್ನು ಶೃಂಗಾರಮಯಗೊಳಿಸಿತ್ತು. ಆದರೆ ನನಗದು ಸ್ಮಶಾನದ ಮೌನದಂತೆ ಭಾಸವಾಯಿತು. ಉಸಿರನ್ನು ಬಿಗಿ ಹಿಡಿದು ಬಾಗಿಲನ್ನು ಮೆಲ್ಲನೆ ತಳೆದೆ. ಕ್ರಿಚ್ ಎಂಬ ಸಣ್ಣ ಶಬ್ದದೊಂದಿಗೆ ಬಾಗಿಲು ತೆರೆದುಕೊಳ್ಳುತ್ತೆ. ಒಳಗಡೆ ಕಾಲಿಡ್ತಾ ಇದ್ದಂತೆ ಮಂಚದ ಮೇಲೆ ರೊಮ್ಯಾಂಟಿಕ್ ಆಗಿ ಕುಳಿತಿರುವಂತಹ ವೇದಾಂತ್ ನನಗಲ್ಲಿ ಕಾಣಿಸಲೇ ಇಲ್ಲ. ಬದಲಾಗಿ ಆ ವಿಶಾಲವಾದ ಕೊಠಡಿಯ ಆಲೋಜನ್ ಲೈಟ್ಗಳನ್ನು ಆಫ್ ಮಾಡಿ ಮೂಲೆಯಲ್ಲಿದ್ದ ಒಂದು ಸಣ್ಣ ಲ್ಯಾಂಪ್ ಬೆಳಕಿನಲ್ಲಿ ವೇದಾಂತ್ ತನ್ನ ಬಿಸ್ನೆಸ್ ಲ್ಯಾಪ್ಟಾಪನ್ನು ತೆರೆದುಕೊಂಡು ಸೋಫಾದ ಮೇಲೆ ಕುಳಿತಿದ್ದಾನೆ. ಕಿವಿಯಲ್ಲಿ ಬ್ಲೂಟೂತ್ ಏರ್ಪಾಡ್ಸ್, ಕಣ್ಣಲ್ಲಿ ಕಠೋರವಾದ ಪ್ರೊಫೆಷನಲ್ ತೀವ್ರತೆ. ನಾನು ಧರಿಸಿದ್ದ ರೇಷ್ಮೆ ಸೀರೆಯ ಶಬ್ದ, ಕಾಲ್ಗೆಜ್ಜೆಯ ನಾದ ಅಥವಾ ಕೈಯಲ್ಲಿದ್ದ ಹಾಲಿನ ಲೋಟದ ಪರಿಮಳ ಯಾವುದೂ ಅವನ ಗಮನವನ್ನು ಸೆಳೆಯಲೇ ಇಲ್ಲ. ಅವನು ನನ್ನತ್ತ ಒಮ್ಮೆಯೂ ಕಣ್ಣೆತ್ತಿ ನೋಡಲಿಲ್ಲ. ಪ್ರಪಂಚದ ಅತ್ಯಂತ ಸುಂದರವಾದ ಶೃಂಗರಿಸಿದ ಕೊಠಡಿಯಲ್ಲಿ ಒಬ್ಬ ಹೆಣ್ಣು ಹಾಲಿನ ಲೋಟವನ್ನು ಹಿಡಿದು ನಿಂತಿದ್ರೂ ಅವನಿಗೆ ತಾನು ಮಾಡ್ತಿದ್ದಂಥ ಆಫೀಸ್ ಪ್ರೆಸೆಂಟೇಷನ್ ಮಾತ್ರವೇ ಪ್ರಮುಖವಾಗಿತ್ತು. ನಾನು ಕಲ್ಮಶವಿಲ್ಲದ ಹೆದರಿಕೆಯಿಂದ ಬಾಗಿಲು ಮುಚ್ಚಿ ಲಾಕ್ ಮಾಡಿದೆ. ಟಕ್ ಎಂಬ ಲಾಕ್ ಶಬ್ದ ಕೇಳಿದಾಗಲೂ ಅವನು ಪ್ರತಿಕ್ರಿಯಿಸಲೇ ಇಲ್ಲ. ಕೊಠಡಿಯ ಒಳಗಿನ ವಾತಾವರಣ ಮಂಜುಗೆಡ್ಡೆಯಂತೆ ತಣ್ಣಗಿತ್ತು. ಒಂದು ಕಡೆ ಹೂಗಳ ಶೃಂಗಾರ, ಇನ್ನೊಂದೆಡೆ ವೇದಾಂತ್ನ ಭೀಕರ ಮೌನ ಮತ್ತು ಗಾಂಭೀರ್ಯ. ನಾನು ಮೆಲ್ಲನೆ ಹೆಜ್ಜೆ ಇಡುತ್ತಾ ಸೋಫಾದ ಪಕ್ಕದಲ್ಲಿದ್ದಂತಹ ಟೀಪಾಯ್ ಮೇಲೆ ಹಾಲಿನ ಲೋಟವನ್ನು ತಂದಿಟ್ಟೆ. ವೇದಾಂತ್ ಅಂತ ನಡುಗುವ ಧ್ವನಿಯಲ್ಲಿ ಕರೆದೆ. ಕೀಬೋರ್ಡ್ ಮೇಲೆ ಶರವೇಗದಲ್ಲಿ ಚಲಿಸುತ್ತಿದ್ದಂತಹ ಅವನ ಬೆರಳುಗಳು ಕ್ಷಣಕಾಲ ನಿಂತವು. ಲ್ಯಾಪ್ಟಾಪ್ ಸ್ಕ್ರೀನ್ನಿಂದ ಕಣ್ಣುಗಳನ್ನು ಸರಿಸಿ ನಿಧಾನವಾಗಿ ತಲೆ ಎತ್ತಿ ನನ್ನನ್ನು ನೋಡಿದ್ದ. ಅವನ ಕಣ್ಣುಗಳಲ್ಲಿ ನನಗಾಗಿ ಯಾವುದೇ ಕಾಳಜಿ, ಪ್ರೀತಿ, ಆಕರ್ಷಣೆ ಇರಲಿಲ್ಲ. ಕೇವಲ ಒಬ್ಬ ಅಪರಿಚಿತನನ್ನು ನೋಡುವಂತಹ ತಣ್ಣನೆಯ ನೋಟ ಇತ್ತು. ಕಿವಿಯಲ್ಲಿದ್ದಂತಹ ಏರ್ಪ್ಯಾಡನ್ನು ತೆಗೆದು ಟೇಬಲ್ ಮೇಲಿಟ್ಟು ಅಮ್ಮ ಕೊಟ್ಟಿದ್ದು ಅಂತ ಹಾಲಿನ ಲೋಟದತ್ತ ಕಣ್ಣಿನಲ್ಲೇ ಸನ್ನೆ ಮಾಡುತ್ತಾ ಕೇಳಿದ್ದೆ. ಹ್ಞೂ, ಅತ್ತೆಯವರು ಕುಡಿಯೋಕೆ ಹೇಳಿದ್ರು. ನಾನು ತಲೆ ತಗ್ಗಿಸಿ ನೆಲದತ್ತ ನೋಡುತ್ತಾ ಉತ್ತರಿಸಿದೆ. ವೇದಾಂತ್ ಲ್ಯಾಪ್ಟಾಪ್ ಮುಚ್ಚಿ ಪಕ್ಕಕ್ಕಿಟ್ಟು ಸೀರೆಯ ಭಾರೀ ಹುಡುಗಿಯಲ್ಲಿ ತಲೆಯಲ್ಲಿ ಹೂ ಮುಡಿದು ಭಯದಿಂದ ನಡುಗುತ್ತಾ ನಿಂತಿದ್ದ ನನ್ನನ್ನು ಮೇಲಿನಿಂದ ಕೆಳಗಿನವರೆಗೂ ಒಮ್ಮೆ ನಿರ್ವಿಕಾರವಾಗಿ ನೋಡಿದ್ದ. ಇಲ್ಲಿ ನೋಡು ಅನುರಾಧ, ಅವನ ಆ ಗಂಭೀರ ಧ್ವನಿ ಕೊಠಡಿಯ ಗೋಡೆಗಳಿಗೆ ಬಡಿದು ಮಾರಧ್ವನಿಸಿತು. ನಾನು ಭಯದಿಂದ ಮೆಲ್ಲನೆ ಕಣ್ಣೆತ್ತಿ ಅವನ ಕಡೆ ನೋಡಿದೆ. ನಾವಿಬ್ಬರ ನಡುವೆ ಇರೋ ಬಾಂಡ್ ಪೇಪರ್ ನಿಯಮಗಳು ನಿನಗೆ ನೆನಪಿದೆ ತಾನೆ? ಮನೆಯವ್ರ ಮುಂದೆ ನಾವು ಏನೇ ನಾಟಕ ಆಡಿದ್ರೂ ಆ ಕೊಠಡಿಯ ಬಾಗಿಲು ಮುಚ್ಚಿದ ತಕ್ಷಣ ನಾವಿಬ್ಬರು ಕೇವಲ ಇಬ್ಬರು ಅಪರಿಚಿತರು ಮಾತ್ರ. ಈ ಹೂಗಳು, ಈ ಶೃಂಗಾರ, ಈ ಸನ್ನಿವೇಶ ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭ್ರಮೆಯನ್ನು ಹುಟ್ಟಿಸಲೇಬಾರ್ದು ಅಂತ ಕಠೋರವಾದ ಧ್ವನಿಯಲ್ಲಿ ನೆನಪಿಸ್ದ. ಅವನ ಮಾತುಗಳು ನನ್ನ ಆತ್ಮಗೌರವಕ್ಕೆ ಪೆಟ್ಟು ನೀಡಿದಂತಾಯಿತು. ನನಗೆ ನನ್ನ ಮಿತಿಗಳು ಗೊತ್ತಿದೆ ವೇದಾಂತ್. ನಾನು ಆ ಒಪ್ಪಂದವನ್ನು ಎಂದಿಗೂ ಮೀರೋದಿಲ್ಲ. ನನ್ನ ಕುಟುಂಬಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಹೊರತು ನಿಮ್ಮ ಆಸ್ತಿಗೋ ಅಥವಾ ನಿಮಗೋ ಅಲ್ಲ ಅಂತ ಧೈರ್ಯವನ್ನು ತಂದುಕೊಂಡು ತಿರುಗಿಸಿ ಹೇಳಿದ್ದೆ. ವೇದಾಂತ್ನ ಮುಖದಲ್ಲಿ ಸಣ್ಣ ಮೆಚ್ಚುಗೆ ಅಥವಾ ಆಶ್ಚರ್ಯದ ಗೆರೆ ಮಿಂಚಿ ಮಾಯವಾಗಿತ್ತು. ಒಳ್ಳೆಯದು, ಆ ನಂಬಿಕೆ ನನಗೂ ಇರಲಿ ಅಂತ ಅವನು ಎದ್ದು ನಿಂತ. ಅವನ ಎತ್ತರವಾದ ದೇಹದ ನೆರಳು ನನ್ನ ಮೇಲೆ ಬಿದ್ದಾಗ ಮತ್ತೆ ನನಗೆ ಅರಿಯದಂತೆ ಭಯ ಆವರಿಸಿತು.
ಅವನು ಮೆಲ್ಲನೆ ಟೀಪಾಯ್ ಕಡೆಗೆ ಹೆಜ್ಜೆ ಇಟ್ಟ. ಬೆಳ್ಳಿಯ ಲೋಟದಲ್ಲಿದ್ದ ಹಾಲನ್ನು ನೋಡಿ ಅದನ್ನು ಕೈಗೆತ್ಕೊಂಡ. ನಾನು ನೆನಪಿಸ್ಕೊಂಡೆ ಅತ್ತೆ ಹೇಳಿದ್ದು, ವೇದಾಂತ್ಗೆ ಹಾಲಂದರೆ ತುಂಬ ಇಷ್ಟ ಅಂತ. ವೇದಾಂತ್ ಲೋಟವನ್ನು ತುಟಿಯ ಬಳಿ ತಂದ. ಕುಡಿಯುವ ಮುನ್ನ ನನ್ನತ್ತ ಒಮ್ಮೆ ನೋಡಿ, ರಾತ್ರಿ ತಡವಾಗ್ತದೆ, ನೀನು ಮಂಚದ ಮೇಲೆ ಹೋಗಿ ಮಲಗು, ನಾನು ಇಲ್ಲೇ ಸೋಫಾ ಮೇಲೇ ಇರ್ತೀನಿ ಅಂತ ಹೇಳ್ದ. ಆ ಹಾಲನ್ನು ಒಂದೇ ಒಂದು ಗುಟ್ಕಿಗೆ ಕುಡಿಯೋಕೆ ಶುರು ಮಾಡಿಕೊಂಡ. ಆದರೆ ಆ ಹಾಲಿನ ಪ್ರತಿಯೊಂದು ಹನಿಯಲ್ಲೂ ಅವನ ಸ್ನೇಹಿತರು ಬೆರೆಸಿದಂತಹ ಅಪಾಯಕಾರಿ ಮಾತ್ರೆಯ ಪ್ರಭಾವ ಅಡಗಿತ್ತು ಅನ್ನೋ ಸತ್ಯ ಆ ಕ್ಷಣದಲ್ಲಿ ನನಗಾಗಲಿ ಸ್ವತಃ ವೇದಾಂತ್ಗಾಗಲಿ ತಿಳಿದಿರಲಿಲ್ಲ. ವೇದಾಂತ್ ಇಡೀ ಲೋಟದ ಹಾಲನ್ನು ಖಾಲಿ ಲೋಟವನ್ನು ಟೇಬಲ್ ಮೇಲಿಟ್ಟು ಕೇವಲ 2 ನಿಮಿಷಗಳು. ವೇದಾಂತ್ನ ಮುಖದಲ್ಲಿ ಇದ್ದಕ್ಕಿದ್ದಂಗೆ ವಿಚಿತ್ರ ಬದಲಾವಣೆಗಳು ಕಾಣಿಸ್ಕೊಳ್ಳೋಕೆ ಶುರುವಾದವು. ಅವನ ಕಣ್ಣುಗಳು ಕೆಂಪಾಗತೊಡಗಿದ್ವು. ಹಣೆಯ ಮೇಲೆ ಸಣ್ಣಗೆ ಬೆವರಿನ ಹನಿಗಳು ಮೂಡಿದ್ವು. ತನ್ನ ಶಾರ್ಟ್ನ ಮೇಲಿನ ಬಟನನ್ನು ಕಳಚಿಕೊಳ್ಳುತ್ತಾ ತೀವ್ರವಾಗಿ ಉಸಿರಾಡಲು ಶುರು ಮಾಡ್ದ. ವೇದಾಂತ್, ಏನಾಯ್ತು ನಿಮಗೆ ಅಂತ ಆತಂಕದಿಂದ ಕೇಳಿದೆ. ಅವನು ನನ್ನ ಧ್ವನಿಯನ್ನು ಕೇಳಿ ಈ ಬಾರಿ ಅವನ ಕಣ್ಣುಗಳಲ್ಲಿ ತಣ್ಣನೆಯ ಗಾಂಭೀರ್ಯ ಇರಲಿಲ್ಲ, ಬದಲಾಗಿ ನಿಯಂತ್ರಣ ತಪ್ಪಿದ, ಪರಿಚಯವಿಲ್ಲದ ಒಂದು ಭೀಕರವಾಗಿರುವಂತಹ ಆಕರ್ಷಣೆ ಮತ್ತು ಅತಿಯಾದ ಆಸೆಯ ತೀವ್ರತೆ ಕಾಣಿಸ್ತಾ ಇತ್ತು. ಅವನು ತೂರಾಡುತ್ತಾ ನನ್ನತ್ತ ಒಂದೊಂದೇ ಹೆಜ್ಜೆ ಇಡಲು ಶುರು ಮಾಡ್ದ. ಬಾಗಿಲು ಸಂಪೂರ್ಣವಾಗಿ ಮುಚ್ಚಿ ಟಕ್ ಅನ್ನುವಂತಹ ಲಾಕ್ ಶಬ್ದ ಆಯಿತು. ಬಾಗಿಲು ಲಾಕ್ ಆದ ಮರುಕ್ಷಣವೇ ಇಷ್ಟು ಹೊತ್ತು ಹೊರಗಡೆ ಮನೆಯವರ ಮುಂದೆ ಇಬ್ಬರು ಮುಖದಲ್ಲೂ ಇದ್ದಂತಹ ಕೃತಕ ನಗು, ನಟನೆ ಎಲ್ಲವೂ ಇಮ್ಮದಂತೆ ಕರಗೋಯ್ತು. ಕೊಠಡಿಯ ಒಳಗೆ ಸಂಪೂರ್ಣ ಮೌನ ಆವರಿಸಿತು. ವೇದಾಂತ್ ತಕ್ಷಣ ನನ್ನಿಂದ 2 ಅಡಿ ದೂರ ಸರಿದು ನಿಂತ. ತನ್ನ ಕೋಟ್ ಬಿಚ್ಚಿ ಹ್ಯಾಂಗರ್ಗೆ ಹಾಕುತ್ತಾ ತೀರಾ ಸಾಧಾರಣ ಧ್ವನಿಯಲ್ಲಿ, ಅಬ್ಬಾ, ಹೊರಗಡೆ ನಟಿಸಿ ಸಾಕಾಯ್ತು ಅಂತ. ಅವನ ಧ್ವನಿಯಲ್ಲಾಗಲಿ ನಡವಳಿಕೆಯಾಗಲಿ ಈಗ ಯಾವುದೇ ಕೋಪ ಅಥವಾ ಗಂಭೀರತೆ ನಾಟಕ ಇರಲಿಲ್ಲ. ತೀರಾ ನಾರ್ಮಲ್ ಆಗಿ ಮಾತಾಡ್ತಿದ್ದ. ನಾನು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟೆ. ಕೈಲಿದ್ದ ಹಾಲಿನ ಲೋಟವನ್ನು ಟೀಪಾಯ್ ಮೇಲಿಟ್ಟು, ನನಗೂ ಅಷ್ಟೇ ವೇದಾಂತ್, ಅತ್ತೆಯವರು ಪ್ರೀತಿಯ ಮುಂದೆ ಸುಳ್ಳು ಹೇಳೋಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ ಅಂತ ಅಂದೆ. ಹೌದು ಅಮ್ಮ ತುಂಬ ಎಮೋಷ್ನಲ್ಲು, ಬಟ್ ನಮಗೆ ಬೇರೆ ದಾರಿನೇ ಇರಲಿಲ್ಲ ಅಂದ ವೇದಾಂತ್. ಡ್ರೆಸ್ಸಿಂಗ್ ಟೇಬಲ್ ಬಳಿ ಹೋಗಿ ತನ್ನ ವಾಚನ್ನು ಕಳಚಿ ಇಡುತ್ತಾ ನನ್ನತ್ತ ತಿರುಗಿದ್ದ. ಅವನ ನಡವಳಿಕೆಯಲ್ಲಿ ಕ್ಷಣಗಳು ಕಳೀತಾ ಇದ್ದಾಗೆ ಒಂದು ರೀತಿ ಏನೋ ಒಂಥರ. ನಾನು ಮಂಚದ ಮೇಲೆ ಮಲಗೋಕ್ಕೆ ಸಿದ್ಧವಾದೆ. ವೇದಾಂತ್ ಮಾತ್ರ ಇನ್ನೂ ಸೋಫಾದ ಮೇಲೆ ಕುಳಿತುಕೊಂಡಿದ್ದ. ಇನ್ನೂ ಸ್ವಲ್ಪ ಹಾಲು ಬೇಕಿತ್ತು. ಆ ಲೋಟವನ್ನು ನೋಡಿದ್ದ. ಅಮ್ಮ ಪ್ರೀತಿಯಿಂದ ಕೊಟ್ಟಿದ್ದಾಳೆ, ಹಾಲನ್ನ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅನ್ನುತ್ತಾ ವೇದಾಂತ್ ಆ ಹಾಲಿನ ಲೋಟವನ್ನು ಕೈಗೆತ್ಕೊಂಡು ತನಗೆ ಹಾಲು ಇಷ್ಟವಿದ್ದ ಕಾರಣ ಯಾವುದೇ ಅನುಮಾನ ಇಲ್ಲದಂಗೆ ಹಾಲನ್ನು ಸಂಪೂರ್ಣವಾಗಿ ಕುಡಿದು ಖಾಲಿ ಲೋಟವನ್ನು ಪಕ್ಕಕ್ಕಿಟ್ಟ. ನಾನು ಲೈಟ್ ಆಫ್ ಮಾಡಲು ಸ್ವಿಚ್ ಬೋರ್ಡ್ ಕಡೆಗೆ ಹೆಜ್ಜೆ ಹಾಕಿದೆ. ಆದರೆ ಹಾಲು ಕುಡಿದ ಇನ್ನೂ 2 ನಿಮಿಷಕ್ಕೆ ಸೋಫಾದ ಮೇಲಿದ್ದ ವೇದಾಂತ್ನ ದೇಹದಲ್ಲಿ ಏನೋ ಒಂದು ರೀತಿಯ ವಿಚಿತ್ರವಾದ ಬದಲಾವಣೆಗಳು, ಹಿಂಸೆ, ಸಂಕಟ, ಆಸೆ ಅತಿಯಾಗಿ ಶುರುವಾದವು. ಎಂದು ಗಂಟಲಲ್ಲಿ ಸಣ್ಣ ಶಬ್ದ ಮಾಡುತ್ತಾ ತನ್ನ ಶಾರ್ಟ್ ಕಾಲರನ್ನು ಎಳೆದುಕೊಂಡು ಅವನ ಶರೀರದಲ್ಲಿ ತೀವ್ರವಾದ ಕಾವು ಏರಕ್ಕೆ ಶುರುವಾಯಿತು. ಅವನ ಹಣೆಯ ಮೇಲೆ ಎಷ್ಟು ಅಂದರೆ ಯಾವುದೋ ಕೆಲಸವನ್ನು ಮಾಡಿ ಬಂದವನಂತೆ ಬೆವರಿನ ಹನಿಗಳು ಸಾಲಾಗಿ ಮುಡಿದ್ವು. ಲೈಟ್ ಆಫ್ ಮಾಡಬಾರ್ದೆಂದು ಹಾಗೆಯೇ ನಿಂತು, ವೇದಾಂತ್ ಏನಾಯಿತು, ಯಾಕೀಗ ಆಡ್ತಿದ್ಯಾ, ಹುಷಾರಿಲ್ವಾ ಅಂತ ಆತಂಕದಿಂದ ಕೇಳಿದೆ. ಆದರೆ ವೇದಾಂತ್ ಮಾತ್ರ ಸೋಫಾದಿಂದ ಎದ್ದು ನಿಂತ. ಆದರೆ ಅವನ ಕಾಲಿನಲ್ಲೇ ನಿಲ್ಲಲು ಸಾಧ್ಯವಾಗದೆ ಒಂದು ರೀತಿ ಎಣ್ಣೆ ಹೊಡೆದವನ ಥರ ತೂರಾಡ್ತಾನೆ ಇದ್ದ. ಅವನ ಕಣ್ಣುಗಳು ತೀವ್ರವಾಗಿ ಕೆಂಪಗಾಗಿದ್ವು. ತನ್ನ ಮೇಲಿದ್ದ ಸ್ವಯಂ ನಿಯಂತ್ರಣವನ್ನು ಅವನು ಕ್ಷಣಕ್ಕೂ ಕಳೆದುಕೊಳ್ಳುತ್ತಾ ಬರ್ತಾ ಇದ್ದ. ಆ ಹಾಲ್ನಲ್ಲಿ ಅವನ ತಂಟೆಕೋರ ಸ್ನೇಹಿತರು ಬೆರೆಸಿದ್ದಂತಹ ಶಕ್ತಿವರ್ಧಕ ಮಾತ್ರೆಯ ಪ್ರಭಾವ ಈಗ ಅವನ ನರಗಳಲ್ಲೂ ರಕ್ತದಂತೆ ಹರಿಯೋಕೆ ಶುರುವಾಗಿತ್ತು. ನನಗಂತೂ ಆತನಿಗೆ ಏನಾಗ್ತಿದೆ, ಮುಂದಿನ ಕ್ಷಣ ಏನಾಗ್ಬೋದು ಅನ್ನೋ ಅಂದಾಜು ಕೂಡ ನನಗಿರಲಿಲ್ಲ. ವೇದಾಂತ್ ನನ್ನಂತ ನೋಡ್ತಾ ಆದರೆ ಅವನ ನೋಟದಲ್ಲಿ ಈಗ ಆ ಪ್ರಬುದ್ಧತೆ, ಆ ಗೌರವ ಖಂಡಿತ ಇರಲಿಲ್ಲ. ಕಂಟ್ರೋಲ್ ತಪ್ಪಿದ ಒಬ್ಬ ವ್ಯಕ್ತಿ ನನ್ನತ್ತ ಒಂದೊಂದೇ ಹೆಜ್ಜೆ ಇಡಲು ಶುರು ಮಾಡಿದ್ದ. ಮುಂದೆ ಏನಾಗ್ಬೋದು ಪಾರ್ಟ್ 2 ಅಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಬೇಕು. ಕತೆ ಮುಂದುವರಿಯುತ್ತೆ.